ಲೇಪು ನೀನು ನೋಡಿದ್ರೆ ತುಂಬ ಹೊಟ್ಟೆ ಉರ್ಕೊಬಿಡ್ತಾಳೆ ಕಣೆ ಅವಳು. ನೋಡಪ್ಪ ನನ್ನ ತಂಗಿ ನೋಡಿ ಹೆಂಗಿದ್ದಾಳೆ, ಇವ್ರ ತಂಗಿ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ, ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕೊಂಡು ಒಳ್ಳೆ ಹೆಂಗಿದ್ದಾಳಪ್ಪ ಸ್ಟ್ಯಾಂಡರ್ಡಾಗೆ ಅಂತೇಳಿ ನೀನು ನೋಡಿದ್ರೆ ಹೊಟ್ಟೆ ಉರ್ಕೊಬಿಡ್ತಾಳೆ ಅವಳು. ಆಮೇಲೆ ಅಲ್ಲಿ ಆಸಿ ಹೋಗೋಣ ಬಾ, ಅವಳ ಮನೆ ಮುಂದೆ ಆಸಿ. ಇದ್ಯಾಕೆ ಮನೆ? ಆ ಭೂಮಿಗೆ ಬಾಡಿಗೆ ಕೊಟ್ಟಿದ್ದಾರಲ್ಲ ಅವ್ರದ್ದಿದು. ಅದಕ್ಕೇನೆ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಬಾಡಿಗೆ ಎಷ್ಟು ಕೊಡ್ತೀರಾ, ಎಷ್ಟು ಇಸ್ಕೊಂಡಿದ್ದೀರಾ, ಏನು ಎತ್ತ, ಅವ್ಳಿಗೆ ಯಾಕೆ ಕೊಟ್ಟಿದ್ದೀರಾ, ಯಾರಿಗಾದ್ರೂ ಬೇರೆಯವ್ರಿಗೆ ಕೊಡ್ಬೋದಾಗಿತ್ತು ಅಂತ ಹೇಳೋಣ ಅಂತ. ಅದಕ್ಕೆ ಹೇಳ್ತೀನಿ. ಯಾರೋ ಬರ್ತಾರೆ ಕಣಕ್ಕ ನಮ್ಮವರು, ಅವರು ಬೇಕಾದರೆ ಬಿಡಿಸಿ ಜಾಸ್ತಿ ಕೊಡಿಸ್ತೀನಿ ಅಂತೇಳಿ ಹೇಳ್ತೀನಿ. ಒಳ್ಳೆ ಚೆನ್ನಾಗೆ ಬಾಡಿಗೆ ಕೊಡೋ ಅಂಥವ್ರಿಗೆ ನಾನು ಹೇಳ್ತೀನಿ. ಸುಮ್ಮನೆ ಅವಳಿಗೆ ಯಾಕೆ ಕೊಡ್ತೀರಾ ಅಂತ ಹೇಳಿ ಹೇಳ್ತೀನಿ ಅಂತ. ಇವರ ಕೊಟ್ಟಿರೋದು ಮತ್ತೆ ಇದು ಅವ್ರ ಸ್ವಂತ ಮನೆನಾ? ಇದು ಬಾಡಿಗೆ ಮನೆ ನೋಡು. ಅವ್ರ ಬಾಡಿಗೆ ಮನೆಯಾಗಿದ್ದು ಅದನ್ನ ಬಾಡಿಗೆ ಕೊಟ್ಟವು. ಇವರೆಂತ ಹುಚ್ಚರೋ ಏನೋ, ಇವರೇ ಹೋಗೋದಲ್ಲಿ ಇರ್ಬೋದು ಘನವಾಗಿ. ಪ್ರೀತಿ ಅಕ್ಕ, ಪ್ರೀತಿ ಅಕ್ಕ. ಓ ಇವಳು ಯಾಕ ಬಂದಲ್ಲಪ್ಪ, ಯಾಕೆ ಬಂದ ಏನೋ. ಏನಮ್ಮ? ಏನಿಲ್ಲ ಅಕ್ಕ, ಅದೇ ನೀವು ಮನೆ ಬಾಡಿಗೆ ಕೊಟ್ಟಿದ್ದೀರಲ್ಲ, ಅದು ಎಷ್ಟು ಕೊಟ್ಟಿದ್ದೀರಾ, ಎಷ್ಟು ದುಡ್ಡು ಇಸ್ಕೊಂಡಿದ್ದೀರಾ ಅಂತ. ಇಲ್ಲ ಕಣಮ್ಮ, ನಾವು ದುಡ್ಡು ಇಸ್ಕೊಂಡಿಲ್ಲ. ನಾವು ಏನು ಬಾಡಿಗೆಗೂ ಕೊಟ್ಟಿಲ್ಲ, ಏನಿಲ್ಲ. ಸುಮ್ಮನೆ ಫ್ರೀಯಾಗಿರೋದಕ್ಕಂತ ಕೊಟ್ಟಿದ್ದೀವಿ. ನಮಗೇನೇನು ಬಾಡಿಗೆ ಅವಶ್ಯಕತೆ ಇಲ್ಲ. ನಾವು ಇಸ್ಕೊಳ್ಳೋದಕ್ಕೆ ಹೋಗಿಲ್ಲ. ಯಾಕಂದರೆ ಆ ಹುಡುಗಿ ತುಂಬ ಒಳ್ಳೆ ಹುಡುಗಿ, ನನಗೆ ಹುಡುಗಿ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೊಟ್ಟಿರೋದು. ಏನಕ್ಕ ಫ್ರೀಯಾಗಿ ಕೊಟ್ಟಿದ್ದೀರಾ? ಅಲ್ಲ ಅಕ್ಕ, ನಿಮ್ಗೇನು ಹೆಚ್ಚಾಗೈತಾ ಅಕ್ಕ ದುಡ್ಡು? ಫ್ರೀಯಾಗಿ ಕೊಟ್ಟಿದ್ದೀರಲ್ಲ, ಬಾಡಿಗೆ ಇಸ್ಕೋಬೇಕು ತಾನೆ? ಬಾಡಿಗೆ ಇಸ್ಕೊಂಡು ಕೊಡ್ಬೇಕಕ್ಕ ನೀವು. ಅಯ್ಯೋ, ಅಡ್ವಾನ್ಸ್ ಏನು ಇಸ್ಕೊಂಡಿಲ್ಲ, ಒಂದು ರೂಪಾಯಿನೂ ಇಸ್ಕೊಂಡಿಲ್ಲ. ನಮ್ಮವೇ ಪಾತ್ರೆ ಸಾಮಾನುಗಳೆಲ್ಲ ಇದ್ದಾವೆ. ಎಲ್ಲ ಪಾತ್ರೆ ಸಾಮಾನುಗಳಿಗೆಲ್ಲ ಮಾಡ್ಕೊಂಡು ಊಟ ಮಾಡ್ರಮ್ಮ ಅಂತೇಳಿ ಹೇಳಿದ್ದೀನಿ. ಎಲ್ಲ ಪ್ರತಿಯೊಂದೂ ನಮ್ಮ ಮನೆಗೆ ಎಲ್ಲ ಸಾಮಾನು ಐತೆ. ಅದಕ್ಕೆ ಇದು ಬಿಡ್ರಿ ನೀವೇನೆ ಅಂತ ಹೇಳಿದ್ದೀನಿ. ಮತ್ತು ಅಂಥವ್ರಿಗೆ ನಾವು ಅಂಥ ಪರಿಸ್ಥಿತಿ ಅನುಭವಿಸಿದ್ದಾರೆ. ನಮ್ಮತ್ತೆ ಒಂದು ದಿವಸ ನಮಗೂ ಹಂಗೆ ಮಾಡಿದ್ಲು, ನಮ್ಮನ್ನು ಹೊರಗೆ ಕಳಿಸಿದ್ಲು. ಆವಾಗ ನಾವು ಅಂಥದ್ದು ಅನುಭವಿಸಿದ್ದೀವಿ. ಅದ್ರ ಕಷ್ಟ ಏನಂತ ಅನುಭವಿಸ್ತಾರೆ ನಮಗೆ ಗೊತ್ತು. ಅದಕ್ಕೆ ನಾವು ಕೊಟ್ಟಿದ್ದೀವಿ ಕಣಮ್ಮ. ನಮಗೇನೇನು ದುಡ್ಡು ಹೆಚ್ಚಾಗೈತೆ ಅಂತ ಹೇಳಿ ನಾವೇನೇನು ಕೊಟ್ಟಿಲ್ಲ. ಹಂಗೆ ಏನೋ ಮನುಷ್ಯನಿಗೆ ಕಷ್ಟ ಬಂದೈತೆ ಅಂದರೆ ಮನುಷ್ಯರು ಆಗಬೇಕು, ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ಬೇಕಂತ ಮಾಡಿರೋದು. ಅಷ್ಟು ಬಿಟ್ಟರೆ ನಮಗೇನೇನು ದುಡ್ಡು ಹೆಚ್ಚಾಗೈತೆ ಅಂತ ಹೇಳಿ ಕೊಟ್ಟಿಲ್ಲ ನಮ್ಮ ಮನೇನ. ನೀನು ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಸರಿಯಾಗಿ ಮಾತಾಡು. ಅಲ್ಲ, ನೀವು ಇಸ್ಕೋಬೇಕು ತಾನೆ, ಮತ್ತು ಪುಕ್ಸಟ್ಟೆ ಹೆಂಗೆ ಕೊಟ್ರಿ ನೀವು? ಅಲ್ಲ, ನೀವು ಹೆಚ್ಚಾಗಿರೋದಕ್ಕೆ ಮತ್ತೆ ಹಂಗೆ ಪುಕ್ಸಟ್ಟೆ ಕೊಟ್ಟಿರೋದು. ಬಾಡಿಗೆ ಇಸ್ಕೋಬೇಕಪ್ಪ, ಬಾಡಿಗೆ ಇಸ್ಕೊಂಡು ಎಲ್ಲ ಕೊಡಬೇಕು. ನಾವು ಬಾಡಿಗೆ ಕೊಡಿಸ್ತೀನಿ, ಇನ್ನೊಬ್ರು ಯಾರೋ ಬರ್ತಾರೆ ನಮಗೆ ಪರಿಚಯಸ್ಥರು, ಅವರು ಇಲ್ಲೇ ಇದೆ ಊರಿಗೆ ಬರ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೇ ಮನೆ ಬೇಕು. ನಾನು ಬೇಕಾದರೆ 1,000 ಅಲ್ದಿದ್ರೆ 2,000 ಬಾಡಿಗೆ ಕೊಡಿಸ್ತೀನಿ. ಆ ಮನೇನ ಬಿಡಿಸ್ಕೊಟ್ರೆ ಹೆಂಗೋ ಬಾಡಿಗೆ ಕೊಡಿಸ್ತೀನಿ. ಸುಮ್ಮನೆ ಯಾಕೆ ಪುಕ್ಸಟ್ಟೆ ಬಿಡ್ತೀರಾ? ಇನ್ನು 2,000 ಅಲ್ಲ 5,000 ಕೊಡ್ತಾರೆ ಅಂತಂದ್ರೂ ನಾನು ಬಿಡಿಸೋದಿಲ್ಲ, ನಾನು ಖಾಲಿ ಮಾಡಿಸೋದಿಲ್ಲ. ಯಾಕಂದರೆ ನಾವು ಅಲ್ಲೇ ಹೇಳಿದ್ದೀವಿ, ಹೋಗ ಮನೆಗೆ ಇರಮ್ಮ ಅಂತೇಳಿ ಹೇಳಿ ಎಲ್ಲ ಅವರೆಲ್ಲ ನೀಟ್ ಮಾಡ್ಕೊಂಡು ಎಲ್ಲ ಮನೆಯಾಗ ಅಲ್ಲೇ ಇರಬೇಕಾದ್ರೆ ನಾನು ಮತ್ತೆ ಹೋಗಿ ನೀವು ಖಾಲಿ ಮಾಡಿರಿ ಬೇರೆಯವ್ರು ಬರ್ತಾರೆ ಅಂತ ಹೇಳೋಕ್ಕಾಗುತ್ತೆ? ಯಾವ ಮುಖ ಇಟ್ಕೊಂಡು ಹೇಳೋಕ್ಕಾಗುತ್ತೆ? ನಾನು ಯಾವ ಬಾಯಿಂದ ಹೇಳಿ? ನನಗೆ ಅಂಥ ಮನಸ್ಸಿಲ್ಲ ನಿಜವಾಗ್ಲೂ. ಅವ್ರು ತುಂಬ ಕಷ್ಟ ಆಗಿದ್ದಾರೆ, ನಾನು ಹೆಲ್ಪ್ ಮಾಡಿದ್ದೀನಿ. ಅಲ್ಲ ನೀನೇನೇ ಹೇಳೋದು ಕೊಡಬೇಡ್ರಿ ಅಂತ ನಿಂದೆ ಮನೆ? ಏನು ನಿಂದಮ್ಮಗೆ ಹೇಳಕ್ಕೆ ಬಂದಿದೆಯಲ್ಲೇ? ಹೋಗು, ನಿನಗೆ ಮನ ಮರ್ಯಾದೆ ಇದ್ರೆ ಸರಿ. ಮನ ಮರ್ಯಾದೆ ಇರಳಾಗಿದ್ರೆ ಹೇಳಕ್ಕೆ ಬರ್ತಿಲ್ಲ. ಏನು ಮನೆ ಇರಬಾರ್ದು, ಅವ್ರಿಗೆ ಮನೆ ಸಿಗಬಾರ್ದು ಅಂತ ಹೇಳಕ್ಕೆ ಬಂದಿದೆಯೇನು ನೀನು? ನೀನು ಇಂಥ ಮಾಡಿದರೆ ಅವರಿಗೆ ಒಳ್ಳೇದು ಮಾಡೋರು ಇನ್ನೊಬ್ರು ಇರ್ತಾರೆ. ಒಬ್ರು ಕೆಟ್ಟದ್ದು ಮಾಡೋರು ಇದ್ದರೆ ಒಬ್ರು ಒಳ್ಳೆಯವ್ರು ಮಾಡೋರು ಇದ್ದೇ ಇರ್ತಾರೆ. ಒಬ್ರು ಕೆಟ್ಟದ್ದು ಮಾಡಿದರೆ ಅವ್ರಿಗೆ 10 ಜನ ಒಳ್ಳೆಯವ್ರು ಮಾಡೋ ಅಂಥವ್ರು ಇರ್ತಾರೆ. ಒಳ್ಳೆಯವ್ರು ಇದ್ದೇ ಇರ್ತಾರೆ. ಹೋಗು. ನೀನೊಬ್ಳು ಕೆಟ್ಟದ್ದು ಮಾಡಿದೆ ಇಟ್ಕೇನು ಎಲ್ಲರೂ ಹಂಗೆ ಇರ್ತಾರೆ ಅಂತ ತಿಳ್ಕೊಬೇಡ. ಅವಳ ಪಾಪ ಎತ್ತೋಗ್ತಾಳೆ. ಇವಳು ಇಲ್ಲದೆಲ್ಲ ಹೇಳ್ಕೊಟ್ಲ ಅಕ್ಕಮ್ಮಗೆ ಮನೆಯಿಂದ ಹಸಿ ಕಳಿಸೋಳು. ನೀನು ಹೇಳಕ್ಕೆ ಬರಬೇಡ. ನಾವು ಮನೆಗೆ ಕೊಟ್ಟಿದ್ದೀವಿ, ಪಾತ್ರೆ ಪಡಗ ಪ್ರತಿಯೊಂದು ಸಾಮಾನು ಎಲ್ಲ ನೀವೇ ತಗೊಂಡು ನೀವು ಅಲ್ಲೇ ಇರ್ರಿ ಅಂತ ಹೇಳಿದ್ದೀವಿ. ಅಷ್ಟೇ. ಅಲ್ಲ ನಮಗೇನೇನು ಇದಲ್ಲ, ನಮಗೇನೇನು ಲಾಸ್ ಆಗೋದೇನಿಲ್ಲ. ಅಲ್ಲ ಹೇಳಿದ್ದು ಅಷ್ಟೇ. ಬಿಡ್ರಿ, ನೀವು ಅದು ಯಾಕಂಗೆ ಸಿಟ್ಟು ಹಾಕ್ತೀರಾ? ನಾನೇನೇನು ಹೇಳಿಲ್ಲಪ್ಪ ನಮ್ಮ ಅತ್ತೆಗೆ. ನಮ್ಮ ಅತ್ತೆಗೆ ನಾನು ಏನು ಹೇಳ್ಕೊಟ್ಟಿಲ್ಲ. ಮತ್ತೆನೇ ಸಿಟ್ಟು ಮಾಡ್ಕೊಂಡಿದ್ದು. ನಾನು ನೋಡಿಯೋದ ಅವರು ನೋಡಿರು ಕಣ್ಣಾರೆ ನನ್ನ ಮತ್ತೆ. ಅದಕ್ಕೇ ಅವರು ಸಿಟ್ಟು ಮಾಡ್ಕೊಂಡ್ರು ಅಷ್ಟೇ. ನಾನೇನು ನಮ್ಮ ಅತ್ತೆಗೆ ಹೇಳ್ಕೊಟ್ಟಿಲ್ಲ. ಹಂಗೆಲ್ಲ ಮಾತಾಡಬೇಡಿ ನೀವು ನನ್ನ ಬಗ್ಗೆ. ಸರಿ ಆಯ್ತಮ್ಮ, ಇವಾಗ ಯಾಕೆ ಹೇಳ್ಕೊಟ್ಟಿಲ್ತಾನೆ? ಹೋಗು. ನಮ್ಮನೆ ನಾವು ಕೊಟ್ಟಿದ್ದೀವಿ. ಯಾಕೆ ಸುಮ್ಮನೆ ಮಾತಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ. ನಾವಂತೂ ಬಿಡಿಸೋದಿಲ್ಲ. ಅಲ್ಲೇ ಇರ್ತಾರೆ ಅವರು. ಆತ ಸುಮ್ಮನೆ ಹೆಂಗಾದ್ರೂ ಮಾಡ್ಕೊಂಬ್ಲೇಳು. ಇವ್ರಿಗೆ ಹೆಚ್ಚಾಗೈತೆ ಹೇಳು. ಹೆಚ್ಚಾಗಿರೋದಕ್ಕೇನೆ ಕೊಟ್ಟಿರೋದು. ಯಾರೋ ಬಾಡಿಗೆ ಇಸ್ಕೊಂಡು ಕೊಡ್ತೇವೆ. 1,000 2,000 ಬಾಡಿಗೆ ಬರುತ್ತೆ ಅಂದರೆ ತಿಂಗಳಿಗೆ ಯಾತ್ಕನೋ ಗ್ಯಾಸ್ಗೋ ಹಾಲ್ಗೋ ತರಕಾರಿಗೋ ಯಾತ್ಕೋ ಆಗುತ್ತೆ ಅಂತಾರೆ. ಯಾರನಾತು ಇರೋ ಅಂತಾರೆ ಲೆಕ್ಕ ಹಾಕ್ತಾರೆ. ಇವ್ರಿಗೆ ಹೆಚ್ಚಾಗೈತೆ ಹೇಳು. ಹೆಚ್ಚಾಗಿರೋದಕ್ಕೇನೆ ಇಷ್ಟೊಂದು ಆಡ್ತಾ ಇರೋದು ಇವ್ರು. ನಡಿ. ಎಷ್ಟು ಕೇಣಿ ಇರಬೇಕು ನೋಡು ಸುಗುಣತ್ತೆ. ಇಲ್ಲಿಗೆ ಬಂದಿದ್ದಾಳಲ್ಲ, ಹೇಳೋಕ್ಕೆ ಮನೆ ಕೊಡಬೇಡ್ರಿ ಅವಳಿಗೆ ಅಂತ ಹೇಳಿ ಹೇಳೋದಕ್ಕಂತ ಬಂದವಳಲ್ಲ. ಎಷ್ಟಿರ್ಬೇಕು ಇವಳಿಗೆ ಹೊಟ್ಟೆ ಉರಿ. ಇವತ್ತು ಒಟ್ಟುರ್ಕಿ ನೋಡು. ಒಟ್ಟುರ್ಕಿ ಆಗಿರೋದಕ್ಕೇನೆ ಬಂದಿರೋದು ಹೇಳೋಕ್ಕೆ. ಬಾ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಾವಿನ್ನೂ ಒಳ್ಳೇದು ಮಾಡ್ಬೇಕಂತಾರೆ.
ನಾನಂತಾರೆ ಒಳ್ಳೇದು ಮಾಡೇ ಮಾಡ್ತೀನಿ. ಯಾಕಂದ್ರೆ ನಾನು ಅಂಥದ್ದು ಅನುಭವಿಸಿರಾಳೇನೆ. ನಾನು ಅಂಥ ಕಷ್ಟ ಅನುಭವಿಸಿ ನಾನು ಎಷ್ಟೆಲ್ಲ ಅದನ್ನು ಫೇಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಎಣ್ಣೆ ಹಚ್ಕೋಬೇಕು ಭವ್ಯ. ನೀನಂತೂ ಎಣ್ಣೆ ಹಚ್ಕೊಂಬದೇ ಇಲ್ಲ ತಲೆಗೆ. ನೀಟಾಗಿ ಎಣ್ಣೆ ಹಚ್ಕೊಂಡು ತಲೆ ಬಸ್ಕೋಬೇಕು. ಊರಲ್ಲೆಲ್ಲನ ಲೇ ಪಕ್ಷಿ, ನಿನ್ನ ಎಷ್ಟು ಜನ ಕೇಳ್ತಾರೋ, ರಂಜಿತಾ ನಿನ್ನ ತಂಗಿ ಏನಮ್ಮ, ನಿನ್ನ ತಂಗಿ ಏನಮ್ಮ ಅಂತೇಳಿ ಎಷ್ಟೊಂದು ಜನ ಕೇಳ್ತಾರೆ. ನೋಡು ನೀನು ಒಂಥರ ಸ್ಟೈಲಾಗಿ ಚೆನ್ನಾಗಿದೆಯಲ್ಲ, ಅದಕ್ಕೇನೆ ಕೇಳೋದು ಜನ. ಅಕ್ಕ, ಯಾಕಂದರೆ ಹಳ್ಳಿ ಕಡೆಯವರು ಸ್ವಲ್ಪ ಸ್ಟೈಲಾಗಿರೋರಿಗೆ, ಚೆನ್ನಾಗಿರೋರ್ನ ಕಂಡ್ರೆ ನೋಡ್ತಾ ಇರ್ತಾರಲ್ಲ, ಹಂಗೆ ಕೇಳೋದು. ಯಾರೋ ಹೊಸಬ್ರಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾರೆ. ನಾನು ಸ್ಟೈಲಿಶ್ ಆಗಿದ್ದೀನಿ, ನಾನು ಹಂಗೆ ಅಂದೆ. ನಾನು ಸ್ಟೈಲ್ ಆಗಿದ್ದೀನಿ, ನನ್ನ ತಂಗಿನೂ ಸ್ಟೈಲ್ ಆಗಿದ್ದಾಳೆ, ನಾವೆಲ್ಲ ತುಂಬ ಚೆನ್ನಾಗಿರೋದು ನಾವು ಅಂತ. ಅಕ್ಕ ತಂಗಿಯವ್ರಂದ್ರೆ ಒಂದೇ ಥರ ಇರ್ತಾರೆ ಹೇಳಕ್ಕ. ಆಲ್ಮೋಸ್ಟು ಸ್ವಲ್ಪ ಮುಖದಲ್ಲಾಗಿರ್ಬೋದು, ಬಣ್ಣದಲ್ಲಾಗಿರ್ಬೋದು ಒಂದೇ ಥರ ಇರ್ತಾರೆ. ಏನಮ್ಮ ನಿನ್ನ ತಂಗಿನೇ? ಹೂನಕ್ಕ, ನನ್ನ ತಂಗಿನೇ, ಬೆಂಗಳೂರಲ್ಲಿರೋದು ಇವಳು. ಹೌದೇನು? ಚೆನ್ನಾಗೈತಮ್ಮ. ಅವಳು ಹಂಗೆ ಬೆಂಗಳೂರಲ್ಲಿದ್ದಾಳೆಲ್ಲ, ಪ್ಯಾಂಟು ಶರ್ಟು ಎಲ್ಲ ಹಾಕ್ಕೊಂಡು. ಒಡವೆನೂ ಅವಳು ಬೇಜಾನ್ ಮಾಡಿಸ್ಕೊಂಡಿದ್ದಾಳೆ. ಮೊನ್ನೆ ಎಲ್ಲ ಜುಮ್ಕೆ ತಗೊಂಡ್ಳು, ಎಲ್ಲ ಒಡವೆಗಳು ಮಾಡಿಸ್ಕೊಂಡಿದ್ದಾಳೆ, ಪ್ರತಿಯೊಂದು ತೊಗೊಂಡಿದ್ದಾಳೆ. ಎಷ್ಟೊಂದು ಸೀರೆ ಎಲ್ಲ ಕಾಸ್ಟ್ಲಿ ಸೀರೆಗಳೇ ತೊಗೊಂಡಿದ್ದಾಳೆ. ಬೆಂಗಳೂರಲ್ಲೆಲ್ಲ ಚೆನ್ನಾಗಿರೋ ಅಂಥ ಕಾಸ್ಟ್ಲಿ ಸೀರೆಗಳೆಲ್ಲ ತೊಗೊಂಡಿದ್ದಾಳೆ. ತುಂಬ ಚೆನ್ನಾಗಿದ್ದಾಳೆ. ಎಲ್ಲ ನಾವೇನು ಎಲ್ಲ ಒಡವೆ ಮಾಡಿಸ್ಕೊಂಡಿದ್ದೀವಿ ಅಕ್ಕ ತಂಗಿಯವ್ರ ಹತ್ರ. ಇಂಥ ಒಡವೆ ಐತೆ, ಇಂಥ ಒಡವೆ ಇಲ್ಲ ಅನ್ನೋ ಆಗಿಲ್ಲ, ಎಲ್ಲ ಮಾಡಿಸ್ಕೊಂಡಿದ್ದೀವಿ. ಅವಳು ಕೊಳ್ಚೆ ದಿನ ಕೊಳ್ಚೆನ ಹಾಕೊಳ್ತಾಳೆ, ಮತ್ತು ಬ್ರಾಸ್ಲೆಟ್ ಮಾಡಿಸ್ಕೊಂಡಿದ್ದಾಳೆ, ಎಲ್ಲ ತೊಗೊಂಡಿದ್ದಾಳೆ ಅಕ್ಕ. ದುಡಿತಾರಲ್ಲ, ಅದಕ್ಕೆ ಮಾಡಿಸ್ಕೊಂಬ್ಲಿ ಬಿಡು. ಬಾ ಹೋಗೋಣ ಲೇಪು, ಸ್ವಲ್ಪ ಕೆಲಸ ಬೇರೆ ಐತೆ. ಬರ್ತೀವಕ್ಕ. ಅವಳು ಜಾಸ್ತಿ ಎಲ್ಲೂ ನಿಂತ್ಕೊಳ್ಳೋದಿಲ್ಲ. ಅವಳಿಗೆ ಹಿಂಗೆ ಬಿಸಿಲಲ್ಲಿ ಓಡಾಡೋದು, ಬಿಸಿಲಲ್ಲಿ ನಿಂತ್ಕೊಳ್ಳೋದಂದರೆ ಆಗೋದೇ ಇಲ್ಲ ಅವಳಿಗೆ. ಅದಕ್ಕೆ ಹೋಗ್ತೀವಿ. ಅವಳು ಸ್ವಲ್ಪ, ಯಾಕಂದರೆ ಬೆಂಗಳೂರಲ್ಲಿ ಯಾವಾಗಲೂ ನೆರಳಲ್ಲೇ ಇರ್ತಾಳಲ್ಲ, ಅದಕ್ಕೆ ಹೋಗ್ತೀವಿ. ಇವಾಗೆಲ್ಲ ನನ್ನ ತಂಗಿ ಬಂದಿದ್ದಾಳಲ್ಲ, ಎಲ್ಲ ಚಿಕನ್ನು ಮಟನ್ನು ಎಲ್ಲ ಮಾಡಬೇಕು ಇವತ್ತು, ಅದಕ್ಕೆ ಹೋಗ್ತೀವಿ. ಅವಳು ಬೆಂಗಳೂರಿಂದ ಎಲ್ಲ ನನಗೆಲ್ಲ ಡ್ರೆಸ್ಗಳೆಲ್ಲ ತೊಗೊಂಬಂದಿದ್ಲು, ಡ್ರೆಸ್ಗಳು, ಸೀರೆಗಳು ಪ್ರತಿಯೊಂದು ಎಲ್ಲನ ತೊಗೊಂಬರ್ತಾಳೆ ಅಲ್ಲಿಂದಾನ. ನಮಗೇನೇ ಬೇಕಿದ್ರೂ ಎಲ್ಲ ಅಲ್ಲಿಂದಾನೆ, ನಾವು ಬೆಂಗಳೂರಿಂದನೇ ತರಿಸೋದೆಲ್ಲನ. ಅಯ್ಯೋ ದೇವ್ರೆ, ತೆಂಗಿನ ಕರ್ಕೊಂಡು ಏನಾರು ತಿಂದಿತ್ತೆ ಇದು ತಿನ್ನತ್ತ ಸುಮ್ಮನೆ ಓಡಾಡ್ತಾಳೆ. ಓಡಾಡಲಿ ಬಿಡಕ್ಕ. ಓಡಾಡಿದ್ರೇನು ಅದೇನು ದಾರಿನ ಸವಿಯಲ್ಲ, ಓಡಾಡಿದ್ರು ಓಡಾಡ್ತಾಳೆ. ಅವಳಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಇನ್ನೇನು ಕೆಲಸ ಇಲ್ವಲ್ಲ, ಅದಕ್ಕೆ ಓಡಾಡ್ತಾಳೆ. ಓಡಾಡ್ಲಿ ಹೇಳ್ಬಿಡು, ಯಾರೇನು ತಲೆ ಕೆಡ್ಸಂಗಲ್ಲ ಅವಳು ಓಡಾಡ್ದೆ ಇಟ್ಕೊಂಡು. ಇಂಥಗೆಲ್ಲ ಏನು ಇಲ್ಲದಕ್ಕೆ ನಾನೆಲ್ಲ ಒಡವೆ ಮಾಡಿಸ್ಕೊಂಡಿದ್ದೀನಿ ಅಂತೇಳಿ ನಿಮ್ಮ ಮುಂದೆ ಬಿಲ್ಡಪ್ ಕೊಡ್ತಾ ಇರೋದವಳು. ನೀವೆಲ್ಲನ ಮಾಡಿಸ್ಕೊಂಡಿಲ್ವಲ್ಲ ಅದಕ್ಕೆ. ನಮ್ಗೇನು ಬೇಡ ಬಿಡು ಭಾಗ್ಯಂಟಿ. ಎಲ್ಲ ಅವಳೇ ಹೇಳೇ ಒಯ್ಕೊಂಬ್ಳವಳು, ಮ್ಯಾಗಳಿಂದ ಕೆಳಕ್ಕೆ ಅವಳೇ ಬಂಗಾರನೇ ಹಾಕ್ಕೊಂಬ್ಳವಳು. ಸಾಕು, ನಾವು ಹಿಂಗೆ ಇರ್ತೀವಿ. ನಮಗೇನೇನು ಬೇಡ, ಸಾಕು. ಒಂದಿಷ್ಟು ಬಟ್ಟು, ನಮ್ಗೆ ಒಂದಿಷ್ಟು ತಲೆ ಹಚ್ಕಟ್ಟ ಬಸ್ಕೊಂಡು ಒಂದಿಷ್ಟು ಹೂ ಮುಡ್ಕೊಂತೀವಿ ಅಷ್ಟೇ, ಸಾಕು ನಮಗೆ. ನಮಗೇನು ಯಾವುದು ಒಡವೆ ಬೇಡ, ಏನು ಬೇಡ, ಅವಳೇ ಎಲ್ಲ ಹಾಕ್ಕೊಂಬ್ಳವಳು. ನಮ್ಮ ಭವ್ಯ ಎಷ್ಟು ಬುದ್ಧಿವಂತೆ ನೋಡಿ, ಹಿಂಗೆ ಹೇಳ್ತಾ ಇದ್ದಾಳೆ. ನಮಗೇನು ಬೇಡ, ಅವಳೆ ಮ್ಯಾಗಳಿಂದ ಕೆಳಕ ನಮ್ಮ ಬಂಗಾರನೇ ಹಾಕ್ಕೊಂಬ್ಳವಳು, ನಮಗೇನು ಬೇಡ, ನಾವು ಇದ್ದಂಗೆ ಇರ್ತೀವಿ ಅಂತ ಹೇಳ್ತಾ ಇದ್ದಾಳೆ. ಅವಳು ತೆಂಗಿನ ಕರ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ದಾಳೆ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.